ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಪರ್ಫೆಕ್ಟಾಗಿ ಮಾಡೋವಂಥ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನನಗೆ ತಿಳಿಸ್ತೀರಾ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಭೇಟಿ ಕೊಟ್ಟಿದ್ರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಉಪ್ಪಿಟ್ಟು ಅಂದರೆ ಎಲ್ಲರೂ ಬೇಜಾರು ಮಾಡ್ಕೋತಾರೆ. ಅಯ್ಯೋ, ಯಾವಾಗಲೂ ಉಪ್ಪಿಟ್ಟೇನಾ ಅಂತ ಇರ್ತಾರೆ. ನೀವು ಈ ರೀತಿಯಾಗಿ ಉಪ್ಪಿಟ್ಟನ್ನು ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ, ಎಲ್ಲರೂ ತಿಂತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತುಂಬ ಇಷ್ಟ ಆಗುವಂಥ ಉಪ್ಪಿಟ್ಟು. ಇದಕ್ಕೊಂದು ಸೀಕ್ರೆಟ್ ಆದ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊತೀನಿ. ಇಲ್ಲಿ ನಾನು ಆಲೂಗಡ್ಡೆ, ಸೀಮೆ ಬದನೆಕಾಯಿ, ಕ್ಯಾರೆಟು ಹಾಗೆ ಹುರುಳಿಕಾಯಿ ತೊಗೊಂಡಿದ್ದೀನಿ. ನಿಮಗೆ ಬೇರೆ ಯಾವ ತರಕಾರಿ ಬೇಕಿದ್ರೂ ತೊಗೋಬೋದು. ಎಲ್ಲದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕ್ಕೊಂಡು ಇದನ್ನು ಒಂದು 2 ವಿಷಲ್ಸ್ ಪ್ರೆಷರ್ ಕುಕ್ ಮಾಡ್ಕೋಬೇಕು. ತರಕಾರಿ ಬೇಯೋ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ರವೆ ಹುರ್ಕೋತಾ ಇದ್ದೀನಿ. ನೋಡಿ, ಒಂದು ಪ್ಯಾನಲ್ಲಿ ಇಲ್ಲಿ ನಾನು ಈ ಲೋಟದಲ್ಲಿ 3 ಕಪ್ನಷ್ಟು ರವೆನ ತೊಗೋತಾ ಇದ್ದೀನಿ. 3 ಜನಕ್ಕೆ ಬೇಕು ಅಂದರೆ 3 ಕಪ್ ತೊಗೋಬೇಕು. ನೋಡಿ, ಇವಾಗ ರವೆನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಭಾಗದಷ್ಟು ಹುರ್ಕೋತಾ ಇದ್ದೀನಿ. ಇವಾಗ ನೋಡಿ, ಇದೇ ರೀತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರಿಬೇಕು. ಇವಾಗ ಆಲ್ಮೋಸ್ಟ್ ರವೆ ಅರ್ಧ ಹುರಿದಿದ್ದು ರೆಡಿ ಆಯಿತು. ಇವಾಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕು. ಪರ್ಫೆಕ್ಟ್ ಉಪ್ಪಿಟ್ಟು ಮಾಡೋದಕ್ಕೆ ಇದು ಒಂದು ಸೀಕ್ರೆಟ್ ಆದ ಇಂಗ್ರೀಡಿಯೆಂಟು. ಅರ್ಧ ರವೆ ಹುರಿದಾಗ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಹುರಿಬೇಕು. ನಂತರ ಮತ್ತೆ ಒಂದು 5 ನಿಮಿಷಗಳ ಕಾಲ ಹುರಿದ್ಮೇಲೆ ಇಲ್ಲಿ ನೋಡಿ, ನಾನು ಬೆಣ್ಣೆ ತೊಗೊಂಡಿದ್ದೀನಿ 1 ಸ್ಪೂನ್ನಷ್ಟು. ಇದನ್ನು ಕೂಡ ಅಷ್ಟೇ, ಸ್ವಲ್ಪ ಇದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿಯಾಗಿದೆ, ಮೆಲ್ಟ್ ಆಗಿರೋದು ಕೂಡ ತೊಗೋಬೋದು ನೀವು. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರವೆನ ಹುರ್ಕೋಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಬೆಣ್ಣೆ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡೋದ್ರಿಂದ. ಜೀರಿಗೆ ಮತ್ತು ಬೆಣ್ಣೆ ಇದೆರಡು ಸೀಕ್ರೆಟ್ ಆದಂಥ ಇಂಗ್ರೀಡಿಯೆಂಟ್ಸು ಈ ಪರ್ಫೆಕ್ಟ್ ಆಗಿರುವಂಥ ಉಪ್ಪಿಟ್ಟನ್ನು ಮಾಡೋದಕ್ಕೆ. ಇವಾಗ ನೋಡಿ, ಕೆಂಪಗೆ ಹುರ್ಕೋಬೇಕಾಗುತ್ತೆ ರವೆನ. ಇವಾಗ ರವೆ ಹುರ್ಕೊಂಡಿದ್ದು ರೆಡಿ ಆಯಿತು. ಈ ರವೆನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಟ್ಟು ಅದೇ ಬಾಣಲಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕಾಗತ್ತೆ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟ್ಪಟ ಅಂದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಹಾಕ್ಕೊತಿದ್ದೀನಿ. ಇದು ನಾರ್ಮಲ್ ಒಗ್ಗರಣೆ ಅಷ್ಟೇ. ಇದನ್ನು ಕೂಡ ಕಡಲೆಬೇಳೆ ಒಗ್ಗರಣೆ ಕೆಂಪಗಾಗೋವರೆಗೂ ಹುರ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಕರಿಬೇವನ್ನು ಸೇರಿಸ್ಕೊತಿದ್ದೀನಿ. ಇದು ನೋಡಿ, ಕರಿಬೇವು ಅಷ್ಟೇ, ಉಪ್ಪಿಟ್ಟಿಗೆ ಕರಿಬೇವು ಇಲ್ಲದೆ ಹಾಗೆ ಮಾಡಿದ್ರೆ ರುಚಿಯಾಗಿರೋದಿಲ್ಲ. ಮತ್ತು ನಾನಿಲ್ಲಿ 2 ಹಸಿಮೆಣಸಿನ್ಕಾಯನ್ನ ಹಾಕ್ಕೊಡ್ತಿದ್ದೀನಿ. ನಂತರ ಒಂದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮ್ಯಾಟೊ ಕೂಡ ಹಾಕ್ಕೊಂಡು ಹುರ್ಕೋಬೇಕು. ಹಾಗೆ 1 ಬಟ್ಲು ಬಟಾಣಿ, ಹಸಿ ಬಟಾಣಿ, ಫ್ರೋಝನ್ ಬೀನ್ಸ್ ಸಿಗುತ್ತಲ್ವ, ಅದನ್ನಾದರೂ ತೊಗೋಬೋದು, ಅಥವಾ ನಾರ್ಮಲ್ ಹಸಿ ಬಟಾಣಿ ಇರುತ್ತಲ್ವ ಅದನ್ನಾದರೂ ತೊಗೊಂಡು ಚೆನ್ನಾಗಿ ಇದು ಮೆತ್ತಗಾಗೋವರೆಗೂ ಹುರ್ಕೋಬೇಕು. ಟೊಮ್ಯಾಟೊ ಮತ್ತು ಬಟಾಣಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಹುರ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದು ಮೆತ್ತಗಾಗಿದೆ ಆಲ್ಮೋಸ್ಟು. ಇವಾಗ ಬೇಯಿಸಿಟ್ಕೊಂಡಿರುವಂಥ ತರಕಾರಿನ ಇದಕ್ಕೆ ಹಾಕೋತಾ ಇದ್ದೀನಿ. ಇದರಲ್ಲಿ ನೀರಿರುತ್ತಲ್ವ, ಆ ನೀರನ್ನು ವೇಸ್ಟ್ ಮಾಡಿಕೊಡ್ದು ಹಾಗೆ ಎತ್ತಿಟ್ಕೊಂಡು ಉಪ್ಪಿಟ್ಟಿಗೆ ನಾವು ಅಳತೆಗೆ ಎಷ್ಟು ನೀರು ಹಾಕೋತೀವಲ್ವ ಅದ್ರ ಜೊತೆಯಲ್ಲಿ ಸೇರಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಇವಾಗೇ ಹಾಕೋತಿದ್ದೀನಿ. ಇದು ಕೂಡ ಒಂದು ಟಿಪ್ಪೆ. ಕೊತ್ತಂಬರಿ ಸೊಪ್ಪು ಇವಾಗಲೇ ಹಾಕಿ ಫ್ರೈ ಮಾಡಿದ್ರೆ ತುಂಬ ರುಚಿ ಬಿಡುತ್ತೆ. ಕೊಬ್ಬರಿ ಕೂಡ ಅಷ್ಟೇ, ಲಾಸ್ಟಲ್ಲಿ ಹಾಕೋದಿಲ್ಲ ನಾನು. ಇವಾಗ ಫ್ರೈ ಮಾಡುವಾಗಲೇ ಕೊಬ್ಬರಿ ಕೂಡ ಹಾಕ್ಕೊತಿದ್ದೀನಿ. ಯಾಕಂದರೆ ಕೊಬ್ಬರಿ ತನ್ನ ರಸನೆಲ್ಲ ಉಪ್ಪಿಟ್ಟಲ್ಲಿ ಇವಾಗ ಬಿಡೋ ಕಾರಣಕ್ಕೆ ಇವಾಗಲೇ ಕೊಬ್ಬರಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನೋಡಿ, ಇವಾಗ ತರಕಾರಿ ಬೇಯಿಸಿರೋಂಥ ನೀರಿದೆ ಅಲ್ವಾ, ಇದು 1 ಕಪ್ ರವೆಗೆ 2 ಕಪ್ಪಷ್ಟು ನೀರು ಹಾಕೋಬೇಕು. ಅದೇ ಅಳತೆಗೆ ಮೊದಲು ನಾನಿಲ್ಲಿ ತರಕಾರಿ ಬೇಯಿಸಿರೋಂಥ ನೀರನ್ನು ತೊಗೊಂಡು ಇದು ಕಮ್ಮಿ ಆದರೆ ಬೇರೆ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾನು 3 ಕಪ್ಪು ರವೆ ತೊಗೊಂಡಿದ್ದೀನಿ, ಹಾಗಾಗಿ 6 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡ್ಮೇಲೆ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ 2 ನಿಮಿಷ ಆಗಿದೆ, ಚೆನ್ನಾಗಿ ನೀರು ಕುದೀತಾ ಇದೆ. ಇವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಮೊಗಚೆಕಾಯಿ ಇರುತ್ತಲ್ವ, ಅದರ ಹಿಂದ್ಗಡೆ ಭಾಗ ಇರುತ್ತಲ್ವ ಉದ್ದಕ್ಕೆ, ಅದನ್ನು ಯೂಸ್ ಮಾಡಿಕೊಂಡು ರವೆನ ಕಲಿಸ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ರವೆನ ಸ್ವಲ್ಪನೇ ಇದೇ ರೀತಿಯಾಗಿ ನಾನಿಲ್ಲಿ ತೋರಿಸ್ತೀನಲ್ವ, ಇದೇ ರೀತಿಯಾಗಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆ ಎಲ್ಲ ರವೆನೂ ಹಾಕಿಬಿಟ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪನೇ ರವೆ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾದ ಶಾರ್ಪ್ ಎಡ್ಜ್ ಇರುತ್ತಲ್ವ, ಆ ಒಂದು ಸೌಟ್ನ ಹಿಂದ್ಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ 1 ಗಂಟು ಇಲ್ಲದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪಿಟ್ಟಿಗೆ ರವೆ. ಇವಾಗ ಇದು ಕುಕ್ ಆಗೋದಕ್ಕೆ ಒಂದು 5 ನಿಮಿಷಗಳ ಕಾಲ ಬಿಟ್ಟಿದ್ದೀನಿ. ನೋಡಿ, ಇಲ್ಲಿ ಇವಾಗೆಲ್ಲ ರವೆ ಕುಕ್ ಆಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಇದನ್ನು ಬಿಡಬೇಕು ಒಂದು 10 ನಿಮಿಷಗಳ ಕಾಲ. ಆವಾಗ ರುಚಿಯಾಗಿರುವಂತಹ ಹಾಗೆ ತುಂಬ ಟೇಸ್ಟಿಯಾಗಿರುವಂಥ ಪರ್ಫೆಕ್ಟ್ ಆದ ಉಪ್ಪಿಟ್ಟು ಅಥವಾ ಉಪ್ಮಾ ರೆಡಿ ಆಗುತ್ತೆ.
ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ, ಒಂದು ಬೌಲ್ಗೆ ಹಾಕ್ಕೊಂಡು. ಈ ಥರ ಉಪ್ಪಿಟ್ಟು ಮಾಡಿದ್ರೆ ನಿಮ್ಮ ಮನೇಲಿ ಯಾರು ಕೂಡ ಬೇಡ ಅಂದೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ, ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೋತಾರೆ ಇಂಥ ಉಪ್ಪಿಟ್ಟನ್ನು. ಉಪ್ಪಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದರಲ್ಲೂ ತರಕಾರಿ ಎಲ್ಲ ಹಾಕಿ ಮಾಡಿರುವಂಥ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ಯಾರು ಕೂಡ ಬೇಡ ಅಂದೆ ತಿಂತಾರೆ. ತುಂಬ ಹೆಲ್ದಿಯಾಗಿರುವಂಥ ಉಪ್ಪಿಟ್ಟು ಇದು. ಮತ್ತು ರವೆ ಕೂಡ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ನೋಡಿದ್ರಲ್ವಾ ಹೇಗೆ ಮಾಡೋದು, ಪರ್ಫೆಕ್ಟ್ ಆಗಿರೋ ಉಪ್ಪಿಟ್ಟು, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವಾ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.